ಇನ್ನು ಯಕಶ್ಚಿತ್ ಒಬ್ಬ ಸೆಕ್ಯೂರಿಟಿ ಅಲ್ವಾ ಅಂತ ನಿರ್ಲಕ್ಷ್ಯ ಮಾಡಿದ್ದೆ ಆರೋಪಿ ದರ್ಶನ್ ಹಾಗೂ ಉಳಿದಂತ ಎಲ್ಲಾ ಆರೋಪಿಗಳಿಗೂ ಕಂಟಕ ಆಯ್ತಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಸೆಕ್ಯೂರಿಟಿ ಗಾರ್ಡ್ ಈಗ ಈ ಕೇಸ್ನಲ್ಲಿ ಐ ವಿಟ್ನೆಸ್ ಆಗಿರುವಂತದ್ದು. ದರ್ಶನ್ ಅವತ್ತು ಶೆಡ್ಗೆ ಬಂದಿದ್ದ, ಬಾಡಿ ಶಿಫ್ಟ್ ಮಾಡುವಾಗಲೂ ಕೂಡ ಇದ್ದ ದರ್ಶನ್ ಅಂತ ಸೆಕ್ಯೂರಿಟಿ ಗಾರ್ಡ್ ವಿಷ್ಣು ಹೇಳಿಕೆ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಮರ್ಡರ್ ಐ ವಿಟ್ನೆಸ್ ಈಗ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನ್ಯಾಯಾಧೀಶರ ಮುಂದೆ ಸೆಕ್ಯೂರಿಟಿ ಗಾರ್ಡ್ ವಿಷ್ಣು ಕೊಟ್ಟಿರುವಂತಹ ಹೇಳಿಕೆ ಈಗ ಆರೋಪಿಗಳಿಗೆ ಕಂಟಕ ಆಗ್ತಾ ಇದೆ. ಹಿಂದಿ ಭಾಷೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಮಾತನಾಡುವಂಥದ್ದು. ಅವರ ಮಾತನ್ನ ಹಿಂದಿ ಭಾಷೆಯಲ್ಲಿ ಅವ್ರು ಮಾತನಾಡಿದ್ರೆ, ಹೇಳಿಕೆ ಕೊಟ್ರೆ ಚಾಮರಾಜಪೇಟೆ ಮೊರಾರ್ಜಿ ಶಾಲೆಯ ಪ್ರಾಂಶುಪಾಲರು ಭಾಷಾಂತರ ಮಾಡಿದ್ದಾರೆ. ದರ್ಶನ್ ಜೊತೆ ಪವಿತ್ರ ಕೂಡ ಬಂದಿದ್ದ ನಿಜ ಅಂತ ಈ ಸಂದರ್ಭದಲ್ಲಿ 164 ಸ್ಟೇಟ್ಮೆಂಟ್ ಅನ್ನ ಸೆಕ್ಯೂರಿಟಿ ಗಾರ್ಡ್ ವಿಷ್ಣು ಅವರು ಕೊಟ್ಟಿರುವಂತದ್ದು. ಒಬ್ಬ ಹುಡುಗನಿಗೆ ಎಲ್ಲರೂ ಸೇರ್ಕೊಂಡು ಹೊಡಿತಾ ಇದ್ರು. ನಂತರ ಸತ್ ಮೇಲೆ ಈ ಸೆಕ್ಯೂರಿಟಿ ರೂಮ್ ನಲ್ಲಿ ದೇಹವನ್ನ ಇಟ್ಟಿದ್ರಂತೆ ಸ್ವಲ್ಪ ಕಾಲ. ಅದಾದ ಬಳಿಕ ಕಾರ್ನಲ್ಲಿ ಸತ್ತವನ ಈ ಮೃತ ದೇಹವನ್ನ ತೆಗೆದುಕೊಂಡು ಹೋದ್ರು ಅಂತ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಅನ್ನ ಕಾವಲುಗಾರ ವಿಷ್ಣು ಕೊಟ್ಟಿರುವಂತದ್ದು. ಇದೇ ಹೇಳಿಕೆ, ಇದೇ ಸಾಕ್ಷ್ಯ ಈಗ ಆರೋಪಿಗಳಿಗೆ ಕಂಟಕ ಆಗ್ತಾ ಇದೆ. ದರ್ಶನ್ ಅವರು ಅದೇ ರೀತಿಯಾಗಿ ಉಳಿದ ಆರೋಪಿಗಳು ಕೂಡ ಈ ಸಾಕ್ಷ್ಯವನ್ನ ನಿರ್ಲಕ್ಷ್ಯ ಮಾಡಿದ್ರು ಅನ್ಸುತ್ತೆ. ಸೆಕ್ಯೂರಿಟಿ ಗಾರ್ಡ್ ಏನು ಮಾಡಲ್ಲ ಅಂತ. ಆದ್ರೀಗ ಸಾಕ್ಷಿ ನಾಶಕ್ಕೆ ಯತ್ನಿಸಿದ ದರ್ಶನ್ ಅಂಡ್ ಗ್ಯಾಂಗ್ಗೆ ಈ ಸೆಕ್ಯೂರಿಟಿ ಗಾರ್ಡ್ ವಿಚಾರ ಮರ್ತು ಹೋಗಿತ್ತು ಅನ್ಸುತ್ತೆ. ಅವರೇ ಈಗ ಕಂಟಕ ಆಗಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ನ ವಿಟ್ನೆಸ್ ಮಾಡ್ತಾರೆ ಅನ್ನೋ ಸುಳಿವು ಡಿ ಬಾಸ್ ಮತ್ತೆ ಡಿ ಕಂಪನಿಗೆ ಇರಲೇ ಇಲ್ಲ ಅನ್ಸುತ್ತೆ. ಆದ್ರೆ ಈಗ ಅವರೇ ಐ ವಿಟ್ನೆಸ್ ಆಗಿದ್ದಾರೆ. ನಮ್ಮ ಸೆಕ್ಯೂರಿಟಿ ಗಾರ್ಡ್ ವಿಷ್ಣು ಏನು ಬಾಯಿ ಬಿಡಲ್ಲ ಅಂತ ಉಡಾಫೆಯಿಂದ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ರೇನು. ಆದ್ರೆ ಈಗ ಕಣ್ಣಾರೆ ಕಂಡಂತ ಅವರು ಎಲ್ಲವನ್ನ ಹೇಳಿದ್ದಾರೆ. ಆದ್ರೆ ಡಿ ಕಂಪನಿಗೆ ಉತ್ತರ ಭಾರತದ ಮೂಲದವರಂತೆ ಇವರು, ಹಾಗಾಗಿ ಹಿಂದಿ ಭಾಷೆಯಲ್ಲಿ ಮಾತನಾಡ್ತಾ ಇದ್ರು. ಅವರ ಹೇಳಿಕೆಯನ್ನ ಟ್ರಾನ್ಸ್ಲೇಟ್ ಮಾಡಿ ಈಗಾಗಲೇ ತೆಗೆದುಕೊಂಡಿದ್ದಾರೆ. 164 ಸ್ಟೇಟ್ಮೆಂಟ್. ಕಿಡ್ನಾಪ್, ಹಲ್ಲೆ, ಕೊಲೆಯನ್ನ ಕಣ್ಣಾರೆ ಕಂಡಿರುವಂತಹ ಪ್ರತ್ಯಕ್ಷ ಸಾಕ್ಷಿ ಈಗ ಸೆಕ್ಯೂರಿಟಿ ಗಾರ್ಡ್ ವಿಷ್ಣು ಅವರು. ಈಗಾಗಲೇ ಆರೋಪಿಗಳ ಪೈಕಿ 11 ಜನರನ್ನ ಗುರುತು ಕೂಡ ಹಿಡಿದಿದ್ದಾರಂತೆ. ಈ 11 ಜನರು ಇಲ್ಲೇ ಇದ್ರು, ಏನೇನ್ ಮಾಡಿದ್ರು ಅಂತ CRPC 164 ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ವಿಷ್ಣು ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಯಾರ್ಯಾರು ಬಂದಿದ್ರು, ಏನೇನ್ ಮಾಡಿದ್ರು, ಯಾರು ಒದ್ರು, ಯಾರು ಹೊಡೆದ್ರು, ಯಾರು ಡಿಚ್ಚಿ ಕೊಟ್ರು, ಯಾರು ಲಾರಿಗೆ ಡಿಕ್ಕಿ ಹೊಡ್ಸಿದ್ರು, ಬೆಲ್ಟಲ್ಲಿ ಯಾರು ಹೊಡೆದ್ರು, ಇದಕ್ಕೆ ಸಂಬಂಧಪಟ್ಟಂತೆ ಏನೇನ್ ನೋಡಿದ್ರು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು CCTV ವಿಡಿಯೋದಲ್ಲಿ ದರ್ಶನ್, ಪವಿತ್ರ ಗೌಡಳನ್ನ ಗುರುತು ಹಿಡಿದಿದ್ದಾರೆ ಈ ಕಾವಲುಗಾರ ವಿಷ್ಣು. ಶೆಡ್ ಮಾಲೀಕ ವಿನಯ್ ಹಾಗೂ ರಾಘವೇಂದ್ರನ ಗುರುತನ್ನ ಕೂಡ ವಿಷ್ಣು ಪತ್ತೆ ಮಾಡಿರುವಂತದ್ದು, ಗುರುತು ಹಿಡಿದಿರುವಂತದ್ದು. 164 ಸ್ಟೇಟ್ಮೆಂಟ್ ಕೊಡಿಸಿರೋದ್ರಿಂದ ದರ್ಶನ್ಗೆ ಐ ವಿಟ್ನೆಸ್ ನ ಕಂಟಕ ತಪ್ಪಿದ್ದಲ್ಲ. ಈಗ ನ್ಯಾಯಾಧೀಶರ ಮುಂದೆ ಕೊಟ್ಟಿರುವಂತಹ ಈ ಹೇಳಿಕೆ ಈ ಕೇಸ್ಗೆ ಮತ್ತಷ್ಟು ಸ್ಟ್ರಾಂಗ್ ಆಗಿ ಲೀಡ್ ಆಗಿರುತ್ತೆ. ರೇಣುಕಾಸ್ವಾಮಿ ಕೊಂದ ನಂತರ ಬಾಡಿಯನ್ನ ಸೆಕ್ಯೂರಿಟಿ ರೂಮ್ ನಲ್ಲಿ ಒಂದ್ ಸ್ವಲ್ಪ ಹೊತ್ತು ಇಟ್ಟಿದ್ರಂತೆ. ಅದಾದ ಬಳಿಕ ಸೆಕ್ಯೂರಿಟಿ ಗಾರ್ಡ್ ರೂಮ್ ನಲ್ಲಿ ಆ ರಕ್ತದ ಕಲೆಗಳು ಕೂಡ ಇದ್ವಂತೆ. ಆ ಕಲೆಗಳಿಗೆ ಸಂಬಂಧಪಟ್ಟಂತೆ ಕೂಡ ಸೆಕ್ಯೂರಿಟಿ ಗಾರ್ಡ್ ವಿಷ್ಣು ಅವರು ಮಾಹಿತಿ ಕೊಟ್ಟಿದ್ದಾರೆ. ರಕ್ತದ ಕಲೆಗಳು ರೇಣುಕಾಸ್ವಾಮಿಯದ್ದೇ ಅಂತ ಪ್ರೂವ್ ಮಾಡಿದ್ದಾರೆ ಈಗಾಗಲೇ ಪೊಲೀಸರು. ಆ ರಕ್ತದ ಸ್ಯಾಂಪಲ್ ಅನ್ನ ತೆಗೆದುಕೊಂಡು FSLಗೂ ಕೂಡ ಕಳಿಸಿದ್ರು. ಅದು ಕೂಡ ಈಗ ರೇಣುಕಾಸ್ವಾಮಿಯ ರಕ್ತನೇ ಅಂತ ಕೂಡ ಪ್ರೂವ್ ಆಗಿದೆ.